ವಾರ್ತೆ ಜಾಸ್ತಿ ಆಗ ಅದಕ್ಕೆ ಸುಳ್ಳು ವಾರ್ತೆ ಓದುತ್ತೇನೆ ಕೇಳ್ರಿ. ಸುಳ್ಳು ವಾರ್ತೆಗೆ ಸ್ವಾಗತ. ಓದುತ್ತಿರೋಳು ಸತ್ಯ ಹರಿಶ್ಚಂದ್ರ ಮೊಮ್ಮಗಳು. ಈಗ ತಾನೇ ಬಂದ ಸುದ್ದಿ, ಕುಂತು ಕೇಳೋರಿಗಿಲ್ಲ ಬುದ್ಧಿ. ಕಾಲೇಜು ಕಲಿಯಲು ಹೋದ ನಾರಿ, ಮೂರೇ ದಿನಕ್ಕೆ ಗೋವಾ ಕಡೆಗೆ ಪರಾರಿ. ಇದಕ್ಕೆ ಕಾರಣ ಕಾಲೇಜು ಎಂಬ 3 ಅಕ್ಷರವೇ ಕಾರಣ. ಮುಂದೇನೈತೋರು. KRTC ಬಸ್ ಫ್ರೀ ಫ್ರೀ ಫ್ರೀ. ಹೆಂಡತಿಯನ್ನು ಕಳೆದುಕೊಂಡು ಗಂಡಂದಿರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ನುಗ್ಗಿ ಹೆಂಡತಿಯನ್ನು ಹುಡುಕಿಕೊಡಿ ಎಂದು ಕಳಿ ಮನವಿ. ಗಂಡ ಹೇಳಿದಂತೆ ಕೇಳಿಕೊಂಡ ಇರುವ ಹೆಂಡತಿಯರು ಲಕ್ಷ್ಮಿ ಬಂದ ಮೇಲೆ ಗಂಡನ ಮೇಲೆ ಯುದ್ಧ ಸವಾರಿ. ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡ ಬದಲು ಸ್ಕೂಟಿ, ಬುಲೆಟ್, ಹಿರಂಡ ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ನಿಂದೇನೈತಿ ಓದು. ಏಕಾಏಕ 2 ಕಾರುಗಳ ಮಧ್ಯೆ ಕುಳಿತುಕೊಂಡ 10 ಕರಿಯಜ್ಞಗಳ ದುರ್ಮರಣ. ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಮಧ್ಯರಾತ್ರಿ 12 ಗಂಟೆಯಲ್ಲಿ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗುತ್ತಿರುವ ಮಹಿಳೆಯರಿಗೆ ಮೇಲೆ ಕರಿ ಚಿಂಪಾಂಜಿ ಹಟ್ಟಾಸ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ನೀಡುತ್ತಿರುವ ಹಾಲು ಭಾಗ್ಯ ಮಾದರಿಯಲ್ಲಿ PUC ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲು ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಯುಗಾದಿ ಹಬ್ಬ ಹತ್ತಿರ ಬರ್ತಿದ್ದರಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭಾಗ್ಯದ ಸುರಿಮಳೆ ಸುರಿಸಿದ್ದಾರೆ. ಹೊಸದಾಗಿ ಮದುವೆಯಾದವರಿಗೆ ಬೆಡ್ಶೀಟ್ ಭಾಗ್ಯ, ಮದುವೆ ಮುಂಚೆ ಮಕ್ಕಳಾದವರಿಗೆ ತೊಟ್ಟಿಲು ಭಾಗ್ಯ, ಲವ್ ಮಾಡಿದವರಿಗೆ ರೋಜ್ ಭಾಗ್ಯ, ಲವ್ ಫೇಲ್ ಆದವರಿಗೆ ಎಣ್ಣೆ ಭಾಗ್ಯ, ಬರೀ ಮೈಲಿ ಓಡಾಡೋರಿಗೆ ಬನೀನ್ ಭಾಗ್ಯ. ಇಂದು ಮುಂದುವರೆದ ಭಾಗ. ಮದುವೆಗೆ ಹುಡುಗಿ ಸಿಗದಿದ್ದರೆ ಪಕ್ಕದ ಮನೆ ಭಾಗ್ಯನ ಜೊತೆ ಮದುವೆ ಭಾಗ್ಯ. ಇವರ ಮದುವೆಗೆ ಬರ್ತಾವೆಲ್ಲರೂ ತಟ್ಟೆ ಲೋಟ ತಂದು ಊಟ ಮಾಡಿ ಹೋಗಬೇಕು.